ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಪ್ರೋಸೋ ಮಿಲೆಟ್ ಎಂದರೆ ಬರಗು ಅಕ್ಕಿ ಬಳಸಿ ಸರಳ ಮತ್ತು ಆರೋಗ್ಯಕರ ಉಪ್ಪಿಟ್ಟು ಮಾಡೋಣ. ಇದು ಹಗುರವಾಗಿದ್ದು ಉಪಾಹಾರಕ್ಕೆ ಅಥವಾ ಊಟಕ್ಕೆ ತುಂಬಾ ಸೂಕ್ತವಾಗಿದೆ. ಹಾಗಾದರೆ ಬನ್ನಿ ರುಚಿಕರವಾದ ಬರಗು ಉಪ್ಪಿಟ್ಟು ಮಾಡಲು ಪ್ರಾರಂಭಿಸೋಣ. ಮೊದಲು ಒಂದು ದಪ್ಪತಳದ ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿ. ಎಣ್ಣೆ ಬಿಸಿ ಆದ ಮೇಲೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆಯನ್ನು ಚಿಟಪಟನೆ ಸಿಡಿಯಲು ಬಿಡಿ. ಈಗ 1 ಹಿಡಿ ಕರಿಬೇವಿನ ಎಲೆಗಳನ್ನು ಸೇರಿಸಿ ನಂತರ 1/4 ಕಪ್ ಕಡಲೆಕಾಯಿ ಹಾಕಿ ಅದು ಗರಿಗರಿಯಾಗುವವರೆಗೆ ಹುರಿಯಿರಿ. ಕರಿದ ಕಡಲೆಕಾಯಿ ಮತ್ತು ಕರಿಬೇವಿನ ಎಲೆಗಳನ್ನು ಎಣ್ಣೆಯಿಂದ ತೆಗೆದು ಪಕ್ಕಕ್ಕೆ ಇರಿಸಿ. ಅದೇ ಬಾಣಲೆಯಲ್ಲಿ ಉಳಿದ ಎಣ್ಣೆಗೆ 2 ಚಿಟಿಕೆ ಹಿಂಗು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ. ಈಗ 3 ರಿಂದ 4 ಸೀಳಿದ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಅದಕ್ಕೆ 1/4 ಕಪ್ ಸಣ್ಣಗೆ ಕತ್ತರಿಸಿದ ಬೀನ್ಸ್ ಮತ್ತು 1/4 ಕಪ್ ಸಣ್ಣಗೆ ಕತ್ತರಿಸಿದ ಕ್ಯಾರೆಟ್ ಸೇರಿಸಿ. ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ 1/4 ಕಪ್ ನೀರು ಹಾಕಿ ಅದನ್ನು ಮುಚ್ಚಳದಿಂದ ಮುಚ್ಚಿ ತರಕಾರಿಗಳು ಮೃದುವಾಗುವವರೆಗೆ 2-3 ನಿಮಿಷ ಬೇಯಿಸಿರಿ. ಒಮ್ಮೆ ಮುಚ್ಚಳವನ್ನು ತೆರೆದು ನೋಡಿ. ಹೌದು, ತರಕಾರಿಗಳು ಈಗ ಚೆನ್ನಾಗಿ ಬೇಯ್ದಿದೆ. ಈಗ ಸ್ಟವ್ ಆಫ್ ಮಾಡಿ ಅದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಕಲಸಿ. ಇದರಿಂದ ಉಪ್ಪಿಟ್ಟಿಗೆ ಒಳ್ಳೆ ರುಚಿ ಮತ್ತು ಪರಿಮಳ ಬರುತ್ತದೆ. ಈಗ 1 ದೊಡ್ಡ ಬೌಲ್ ಬೇಯಿಸಿದ ಬರಗು ಮಿಲೆಟ್ ಸೇರಿಸಿ. ನಾನು ಕುಕ್ಕರ್ನಲ್ಲಿ ಬರಗು ಅಕ್ಕಿಯನ್ನು ಮೊದಲೇ ಬೇಯಿಸಿರುವುದರಿಂದ ಅನ್ನ ಮೃದುವಾಗಿದೆ ಮತ್ತು ಉದುರುದುರಾಗಿದೆ. ಈಗ ಎಲ್ಲ ಪದಾರ್ಥಗಳನ್ನು ಸಮವಾಗಿ ಬೆರೆಸಲು ನಿಧಾನವಾಗಿ ಚೆನ್ನಾಗಿ ಕಲಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕೊನೆಗೆ ಕರಿದ ಕರಿಬೇವು ಮತ್ತು ಕಡಲೆಕಾಯಿಯನ್ನು ಸೇರಿಸಿ ಮತ್ತೊಮ್ಮೆ ಕಲಸಿ. ಪ್ರತಿ ತುತ್ತಲ್ಲೂ ಗರಿಗರಿಯಾದ ಕಡಲೆಕಾಯಿ ರುಚಿಯ ಜೊತೆ ಮೃದುವಾದ ಹಗುರವಾದ ಬರಗು ಉಪ್ಪಿಟ್ಟು ಸವಿಯಲು ರೆಡಿ. ನೀವು ಈ ಉಪ್ಪಿಟ್ಟನ್ನು ತುರಿದ ತೆಂಗಿನಕಾಯಿ ಮತ್ತು ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಬಹುದು. ಆರೋಗ್ಯಕರ, ಸರಳ ಮತ್ತು ರುಚಿಕರ ಉಪಹಾರ ಈಗ ಸಿದ್ಧವಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.